ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೊಂದು ಬೋಟ್ ನೆಕ್ ಡಿಸೈನು. ಈಗ ಟ್ರೆಂಡಿಂಗಲ್ಲಿರುವಂಥ ಡಿಸೈನು ಅಂತಲೇ ಹೇಳ್ಬೋದು. ಎಲ್ಲ ಸುಮಾರು ಬ್ಲೌಸ್ಗೆ ಈ ಥರ ಡಿಸೈನೇ ಸಜೆಸ್ಟ್ ಮಾಡ್ತಾರೆ. ಅದಕ್ಕೆ ಕ್ಯಾನ್ವಾಸ್ ತೊಗೊಂಡಿದ್ದೀನಿ ನಾನು. ಕ್ಯಾನ್ವಾಸ್ ತೊಗೊಂಡು ಫಸ್ಟ್ಗೆ ಅದು ಏನು ಡಿಸೈನ್ ಇದೆ ಅದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದನ್ನು ಕ್ಯಾನ್ವಾಸ್ನ ಲೈನಿಂಗ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಈ ರೀತಿ ಸ್ಟಿಚ್ ಮಾಡಿಕೊಂಡು ಮತ್ತು ಎರಡೂ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಅದನ್ನ ಬ್ಲೌಸ್ ಪೀಸ್ ಮೇಲೆ ನೇರವಾಗಿ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಟ್ರಾನ್ಸ್ಪರೆಂಟ್ ಇರೋ ಬ್ಲೌಸ್ಗೆ ಎಕ್ಸ್ಟ್ರಾ ಕೊಟ್ಟು ಸ್ಟಿಚ್ ಮಾಡಬೇಕು. ನಾನು ಆಲ್ರೆಡಿ ಇನ್ನೋಟ್ ಮಾಡಿಬಿಟ್ಟಿದ್ದೆ. ಅದಕ್ಕೆ ಫ್ರಂಟ್ಗಲ್ವಾ ಬಿಡು ಬೇಡ ಅಂದ್ಬಿಟ್ಟು ಸುಮ್ಮನಾದೆ. ಈ ಥರ ತೆಳ್ಳಗಿರೋದಕ್ಕೆ ಎಕ್ಸ್ಟ್ರಾನೇ ಕ್ಯಾನ್ವಾಸ್ನ ಸ್ಟಿಚ್ ಮಾಡಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಲಾದರೂ ತೋರಿಸ್ತೀನಿ, ಓಕೆನಾ. ಇವಾಗ ಸದ್ಯಕ್ಕೆ ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಬಿಟ್ಟಿದ್ದೀನಿ. ಅದನ್ನು ಹಾಗೆ ಲೈನಿಂಗಿಗೆ ಅಟ್ಯಾಚ್ ಮಾಡಿ ಇನ್ನೋಟ್ ಮಾಡ್ತಾಯಿದ್ದೀನಿ. ಅವಾಗೇನಾಗುತ್ತೆ ಅದ್ರ ಮೇಲೆ ಟ್ರಾನ್ಸ್ಪರೆಂಟ್ ಇರೋದು ಇದು ವೈಟ್ ಕಾಣಿಸುತ್ತೆ. ಇಲ್ಲ ಅದ್ರ ಮೇಲೆ ಇನ್ನೊಂದು ಬಟ್ಟೆ ಹಾಕೋಬೇಕು. ಅದು ಕಾಣಿಸ್ತಾ ಇದ್ದಂಗೆ ಅದೇ ಕಲರ್ದು ಬ್ಲೌಸ್ ಕಲರ್ದು ಒಂದು ಬಟ್ಟೆ ಹಾಕೊಂಡು ಸ್ಟಿಚ್ ಮಾಡಿ ಹಾಕಬೇಕಾಗುತ್ತೆ. ಅದಷ್ಟಕ್ಕೆ ಕ್ಯಾನ್ವಾಸ್ ಇರೋ ಅಷ್ಟಕ್ಕೆ. ಇದು ಮುಂದೆ ಬರುತ್ತಲ್ವ ಬಿಡು ಅಂತ ನಾನು ಸುಮ್ಮನಾದೆ. ನೆಕ್ಸ್ಟು ಹಾಕಿದ್ರೆ ಅದೊಂದು ನೆನಪಿಟ್ಕೋಬೇಕು. ಮಾಮೂಲಿ ಎಲ್ಲ ಬ್ಲೌಸ್ಗೂ ಸ್ಟಿಚ್ ಮಾಡ್ತೀವಲ್ಲ ಅದೇ ರೀತಿ ಅಂದ್ಕೊಂಡು ನೆನಪು ಬರೋದೇ ಇಲ್ಲ. ಈ ಥರ ತೆಳ್ಳಗಿರೋ ಬಟ್ಟೆಗೆ, ಟ್ರಾನ್ಸ್ಪರೆಂಟ್ ಇರೋ ಬಟ್ಟೆಗೆ ಎಕ್ಸ್ಟ್ರಾ ನಾವು ಕ್ಯಾನ್ವಾಸ್ ತೊಗೊಂಡು ಅದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡಿ ಆಮೇಲೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಅದು ನಾವು ಯಾವಾಗಲೂ ಇದೇ ಥರನೇ ಅಟ್ಯಾಚ್ ಮಾಡಿ ರೂಢಿ ಇರೋದ್ರಿಂದ ಸಡನ್ನಾಗಿ ನೆನಪು ಬರೋಲ್ಲ. ಈ ಥರ ತೆಳ್ಳಗಿರೋದಕ್ಕೆ ಎಕ್ಸ್ಟ್ರಾನೇ ತೊಗೋಬೇಕು. ಲೈನಿಂಗಿಗೆ ಕ್ಯಾನ್ವಾಸ್ ಹಾಕಿ ಎಕ್ಸ್ಟ್ರಾ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಡಿಸೈನ್ಗೆ. ಇದು ಮುಂದೆ ಬರೋದ್ರಿಂದ ಏನು ಪ್ರಾಬ್ಲಮ್ ಆಗಿಲ್ಲ. ಅಟ್ಯಾಚ್ ಮಾಡಿ ಹಾಗೆ ಸ್ಟಿಚ್ ಮಾಡಿದೆ. ಈ ರೀತಿ ಇಟ್ಕೊಂಡು ಮೊದಲು ಬ್ಲೌಸ್ ಪೀಸು, ಆಮೇಲೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿರ್ತೀವಲ್ಲ ಅದು ಕ್ಯಾನ್ವಾಸ್ ಮೇಲೆ ಬರೋ ಥರ ನಾನು ಇಲ್ಲಿ ತೋರಿಸ್ದೆ ಆ ಥರ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ, ಓಕೆನಾ. ಮೊದಲಿಗೆ ಈ ಥರ ಮೂಲೆಯಿಂದ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಶೇಪ್ ಹೇಗಿದೆ ಹಾಗೇ ಸ್ಟಿಚ್ ಮಾಡ್ಕೊಳ್ಳಿ, ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಅದನ್ನ ಬಟ್ಟೆ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಇನ್ನೌಟ್ ಮಾಡ್ಕೊಳ್ಳೋದು. ಆಮೇಲೆ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕಿದ್ರೆ ಅವಾಗ ಶೇಪ್ ನೀಟಾಗಿ ಬರುತ್ತೆ, ಓಕೆನಾ. ಯಾವಾಗಲೇ ಆದರೂ ಅಷ್ಟೇ ಎಕ್ಸ್ಟ್ರಾ ಬಟ್ಟೆ ಈ ಥರ ತೆಗೆದುಬಿಟ್ಟು ನೀಟಾಗಿ ಇದು ನ್ಯಾಚ್ ಹಾಕ್ಬಿಟ್ಟು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಆವಾಗ ಅದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ನೀಟಾಗಿ ಬರುತ್ತೆ. ಡಿಸೈನ್ ಯಾವುದೇ ಆದರೂ ಅಷ್ಟೇ ಉಲ್ಟಾ ತಿರುಗಿಸ್ಬೇಕಾದ್ರೆ ಆ ಥರ ನೀಟಾಗಿ ಇವಾಗ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕಿದ್ರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ನ್ಯಾಚ್ ಹಾಕ್ಬಿಟ್ಟು, ಓಕೆನಾ. ಈ ರೀತಿ ಫ್ರಂಟ್ ಡಿಸೈನು ಒಂಥರ ವಿ ಶೇಪು ಥರನೇ ಬರುತ್ತೆ. ಒಂಥರ ಡೈಮಂಡ್ ಶೇಪು ಅಂತಲೂ ಹೇಳ್ತಾರೆ. ಆ ಥರ ತುಂಬ ಈಗ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಇದು. ನೀವು ನೋಡ್ತಾ ಇರ್ಬೋದು, ಇವಾಗ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ ಇದು. ನಾನೇ ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಈ ಡಿಸೈನ್ನ. ಇವ್ರದ್ದೇ ಹೇಳ್ದಂಗೆ ನಾನು ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ ಡಿಸೈನ್ ಬ್ಲೌಸ್ದು. ಅದು ಇವ್ರದ್ದೇ ಅದರದ್ದೇ ಒಂದು ಬ್ಲೌಸ್ದು ಕಟ್ಟಿಂಗ್ ಇದು. ಹಂಗಾಗಿ ಈ ರೀತಿ ಸುತ್ತ ಪಿನ್ ಹಾಕ್ಕೊಂಬಿಟ್ಟು ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಮಾಮೂಲಿ ಕೆಳಗಡೆ ಎಕ್ಸ್ಟ್ರಾ ಬಟ್ಟೆ ಬರೋದೆಲ್ಲನೂ ಕಟ್ ಮಾಡ್ಕೋಬೇಕು, ಓಕೆನಾ. ಯಾವುದೇ ಆದರೂ ಅಷ್ಟೇ ಈ ಥರ ಸ್ಟಿಚಿಂಗ್ ಆದಮೇಲೆ ನಾವು ಎಕ್ಸ್ಟ್ರಾ ಒಂದೊಂಚೂರು ಬಿಟ್ಟಿರ್ತೀವಿ ಬಟ್ಟೆನ, ಯಾಕೆಂದರೆ ಎಕ್ಸ್ಟ್ರಾ ಆಮೇಲೆ ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡ್ಕೊಳ್ಳೋಕ್ಕೆ. ಆ ಥರನೇ ಮಾಡಬೇಕು. ಆಮೇಲೆ ಈ ಥರ ತೆಳ್ಳಗಿರೋ ಬಟ್ಟೆಗಳಂತೂ ಒಂಚೂರು ಬಟ್ಟೆ ಬಿಟ್ಟೇ ಕಟ್ ಮಾಡಿ. ಯಾಕೆಂದರೆ ಆ ಕಡೆ ಈ ಕಡೆ ಸರ್ಕೊಂಡು ಏನಾಗುತ್ತೆ ಬಟ್ಟೆನೇ ಸಾಕಾಗಲ್ಲ, ಆ ಕಡೆ ಈ ಕಡೆ ಸರ್ಕೊಂಬಿಡುತ್ತೆ. ಅವಾಗೇನಾಗುತ್ತೆ ಮತ್ತೆ ಜಾಯಿಂಟ್ ಕೊಡಬೇಕಾಗುತ್ತೆ, ಪ್ಯಾಚ್ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಫಸ್ಟೇ ಇದು ಮಾಡ್ಕೊಳ್ಳಿ. ಈ ಥರ ಫಸ್ಟ್ಗೆ ದೊಡ್ಡ ಡಾಟ್ ಇಟ್ಕೋಬೇಕು. ಆಮೇಲೆ ಡಾಟ್ಗಳಿಗೆ ನಾನು ಯಾವಾಗಲೂ ಡಬಲ್ ಸ್ಟಿಚ್ಚೇ ಹಾಕೋದು, ಸಿಂಗಲ್ ಸ್ಟಿಚ್ ಅಂತ ಹಾಕೋಲ್ಲ. ಯಾವುದೇ ಡಾಟ್ ಆದರೂ ಅಷ್ಟೇ ಎಲ್ಲದಕ್ಕೂ ನಾನು ಡಬಲ್ ಸ್ಟಿಚ್ ಹಾಕ್ತೀನಿ. ಯಾಕೆಂದರೆ ಬ್ಲೌಸ್ ಅಲ್ವಾ ಜಾಸ್ತಿ ಯೂಸ್ ಮಾಡಿ ಬೇಗ ಕಿತ್ತೋಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಡಬಲ್ ಸ್ಟಿಚ್ನೇ ಹಾಕಿ ಸ್ಟಿಚ್ ಮಾಡೋದು. ಈ ರೀತಿ ಫ್ರಂಟು ಎರಡು ಕಡೆದೂ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಮತ್ತು ಆಮೇಲೆ ಇದಾದಮೇಲೆ ಬ್ಯಾಕ್ ಪೀಸ್ ರೆಡಿ ಮಾಡ್ಕೋಬೇಕಾಗತ್ತೆ. ಆಮೇಲೆ ಲೇಸು ಅಷ್ಟೇ ಅವರೇ ತೊಗೊಬಂದಿದ್ರು, ಸ್ವಲ್ಪನೇ ತೊಗೊಬಂದಿದ್ರು, ಅದು ಸಾಕಾಗಲೇ ಇಲ್ಲ. ನೋಡಿ ಬ್ಯಾಕ್ ಪೀಸ್ ಇದು ಫಸ್ಟು ಕೆಳಗಡೆ ಪೀಸ್ನ ಈ ಥರ ವಿ ಶೇಪಲ್ಲೇ ಇದೆ, ಆ ಥರ ಸ್ಟಿಚ್ ಮಾಡಿ ಇವಾಗ ಅದನ್ನು ಇನ್ನೌಟ್ ಮಾಡ್ಕೋಬೇಕು. ಮಾಮೂಲಿ ಇನ್ನೌಟ್ ಮಾಡಿಕೊಂಡು ಸುತ್ತ ಸ್ಟಿಚಿಂಗ್ ಹಾಕ್ಕೋಬೇಕಾಗುತ್ತೆ. ಮೊದಲು ಅದು ಎಕ್ಸ್ಟ್ರಾ ಬಟ್ಟೆ ಏನಿದೆ ತೆಗೆದುಬಿಟ್ಟು ನ್ಯಾಚ್ ಹಾಕ್ಕೊಂಬಿಡಿ. ಅಲ್ಲಿ ವಿ ಶೇಪಲ್ಲಿ ತಿರುಗಬೇಕು ಅಂದರೆ ನೀಟಾಗಿ ಅಲ್ಲಿ ನ್ಯಾಚ್ ಹಾಕಬೇಕು, ಇಲ್ಲಾಂದರೆ ತಿರುಗಲ್ಲ ಬಟ್ಟೆ. ನ್ಯಾಚ್ ಹಾಕ್ಬಿಟ್ಟು ಮತ್ತೆ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಆವಾಗ ಇನ್ನೂ ನೀಟಾಗಿ ಕೂತ್ಕೊಳ್ಳುತ್ತೆ ಬಟ್ಟೆ. ಲೈನಿಂಗ್ ಆಗಲಿ ಇದಾಗಲಿ ಬಟ್ಟೆ ಆಗಲಿ ಎರಡೂ ಅಷ್ಟೇ ಈ ಥರ ಕಟ್ಟಿಂಗ್ ಮಾಡಿಬಿಟ್ಟು ನ್ಯಾಚ್ ಹಾಕ್ಕೊಂಡು ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಬಿಡಿ. ಅವಾಗ ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ, ಓಕೆನಾ.
ಈ ರೀತಿ ಇನ್ಔಟ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಇದು ಕೆಳಗಡೆ ಪೀಸು, ಮತ್ತು ಕೆಳಗಡೆನೂ ಬಂದ್ಬಿಟ್ಟು ಎಮ್ಮಿಂಗೂ ಸ್ಟಿಚ್ ಮಾಡಬೇಕಾಗುತ್ತೆ. ನಾನು ಎಮ್ಮಿಂಗೆ ಮಾಡೋಣ ಅಂದ್ಬಿಟ್ಟು ಇದು ಮಾಡಿದೆ, ಯಾಕೆಂದರೆ ತೆಳ್ಳಗಿತ್ತಲ್ವ ಸ್ಟಿಚಿಂಗ್ ಬೇಡ ಅಂದ್ಬಿಟ್ಟು ಎಮ್ಮಿಂಗೆ ಮಾಡಿಕೊಡೋಣ ಅಂದ್ಬಿಟ್ಟು ಸುಮ್ಮನಾದೆ. ಮತ್ತು ಒಂದೊಂದಕ್ಕೆ ಎಮ್ಮಿಂಗೆ ಮಾಡಬೇಕಾಗುತ್ತೆ, ಮೇಲೆ ಎದ್ದು ಕಾಣಿಸುತ್ತೆ ಇಲ್ಲಾಂದರೆ ದಾರ, ಅದಕ್ಕೋಸ್ಕರ ಎಮ್ಮಿಂಗೆ ಮಾಡಬೇಕಾಗುತ್ತೆ. ಈ ಥರ ನೋಡಿ ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಅದೇನು ಲೈನಿಂಗ್ ಬಟ್ಟೆ ಇರುತ್ತಲ್ಲ ಅದ್ರ ಮೇಲೇ ಸ್ಟಿಚ್ ಹಾಕ್ಕೊಳ್ಳಿ. ಅದು ನೀಟಾಗಿ ತಿರುಗಿಸಿದಾಗ ನೀಟಾಗಿ ಕೂತ್ಕೊಳ್ಳುತ್ತೆ, ಶೇಪ್ ಹೇಗಿರುತ್ತೆ ಹಾಗೇ ಕೂತ್ಕೊಳ್ಳುತ್ತೆ. ಓಕೆನಾ? ಈ ರೀತಿ ಬ್ಲೌಸ್ ಬ್ಯಾಕ್ ಡಿಸೈನ್ ರೆಡಿ ಆಗ್ತಾಯಿದೆ. ಬೋಟ್ ನೆಕ್ ಡಿಸೈನು ತುಂಬ ಬ್ಯೂಟಿಫುಲ್ಲಾಗಿದೆ ಡಿಸೈನ್. ಆ್ಯಕ್ಚುಲಿ ಇದು ಬೇರೆ ಡಿಸೈನ್ ಇತ್ತು, ಅವ್ರು ಮತ್ತೆ ಅದು ಆಗೋಲ್ಲ ಅಂದಿದ್ದಕ್ಕೆ ಏನೇನೋ ಚೇಂಜ್ ಮಾಡಿಸಿ ಈ ಡಿಸೈನ್ ಮಾಡಿದ್ದೀನಿ. ಅದು ಬೇರೆ ಡಿಸೈನೇ ಕಳಿಸಿದ್ರು. ಅವ್ರಿಗೆ ನೆಟ್ ಥರ ತೆಳ್ಳಗಿರೋದ್ರಿಂದ ಅದು ಒಳಗಡೆ ಲೈನಿಂಗ್ ಹಾಕ್ಬೇಡಿ ಅಂತ ಏನೇನೋ ಹೇಳಿದ್ರು. ಅದು ಡಿಸೈನ್ಗೆ ಮ್ಯಾಚಿಂಗ್ ಆಗೋಲ್ಲ ಅಂತ ನಾನು ಹೇಳಿದೆ, ಯಾಕೆಂದರೆ ಫ್ರಂಟ್ ಡಿಸೈನ್ ಬೇರೆ ಇದೆ, ಬ್ಯಾಕ್ ಡಿಸೈನ್ ಬೇರೆ ಇದೆ. ಅದಕ್ಕೆ ಇಲ್ಲ ಫ್ರಂಟ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಅವ್ರು ಫ್ರಂಟ್ ಬೇಕೇ ಬೇಕು ಅಂದರು, ಬ್ಯಾಕೆ ಡಿಸೈನ್ ಚೇಂಜ್ ಮಾಡಿ ಅಂದರು. ನೀವೇ ಹೆಂಗೆ ಬರುತ್ತೆ ಹಂಗೆ ಹೊಲ್ದ್ಬಿಡಿ ಅಂತ ಹೇಳಿದ್ರು ಕೊನೆಗೆ. ಸರಿ ನಾನು ಲೈನಿಂಗ್ ತೆಗ್ದಿಲ್ಲ, ಹಾಗೇ ಲೈನಿಂಗ್ ಹಾಕಿ ಹೊಲಿದೆ. ಮಧ್ಯೆ ಮಾತ್ರ ಡೀಪ್ ಡಿಸೈನ್ಗೆ ಮಾತ್ರ ಲೈನಿಂಗ್ ಇರೋಲ್ಲ, ಅದೇ ಡಿಸೈನ್ ಇರುತ್ತಲ್ಲ ವಿ ಶೇಪಲ್ಲಿ, ಅದು ಮೇಲ್ಗಡೆಗೆ ಲೈನಿಂಗ್ ಬೇಡ ಅಂತ ಹೇಳಿದ್ದು, ಆದರೆ ಡಿಸೈನ್ಗೆ ಬರೋಲ್ಲ ಅಂತ ಹೇಳಿದೆ. ಅವ್ರು ಆಮೇಲೆ ಆಟೋಮೆಟಿಕ್ಕಾಗಿ ಸರಿ ಬೇಡ ಬಿಡಿ, ನಿಮಗೆ ಹೆಂಗೆ ಬರುತ್ತೆ ಹಂಗೆ ಹೊಲಿರಿ ಅಂದ್ಬಿಟ್ಟು ಹೇಳಿದ್ರು. ನಾನೇ ಹಂಗೆ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಮತ್ತು ಈ ಥರ ಕೆಳಗಡೆಗೂ ಸ್ಟಿಚಿಂಗ್ ಹಾಕ್ಕೊಂಬಿಟ್ಟು ಆಲ್ರೆಡಿ ನಾನು ಬಟ್ಟೆ ಬಿಟ್ಟಿದ್ದೀನಿ, ಅದು ಎಮ್ಮಿಂಗ್ ಪಟ್ಟಿ ಸ್ಟಿಚ್ ಮಾಡೋಕ್ಕೆ ಎಕ್ಸ್ಟ್ರಾ ಪಟ್ಟಿ ತೊಗೊಂಡಿಲ್ಲ, ಅದರಲ್ಲೇ ಇರೋ ಬಟ್ಟೆ ಇತ್ತಲ್ಲ ಅಂದ್ಬಿಟ್ಟು ಅದೇ ಬಿಟ್ಟಿದ್ದೀನಿ. ಓಕೆನಾ? ಇವಾಗ ಅದನ್ನೇ ಮಾಮೂಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಬೇಕು ಅಂದರೆ ಆಮೇಲೆ ಎಮ್ಮಿಂಗ್ ಮಾಡ್ಕೊಳ್ಳೋದು. ಇಲ್ಲ ಸ್ಟಿಚಿಂಗೇ ಇರಲಿ ಅಂದರೆ ಹಂಗೆ ಡೈರೆಕ್ಟಾಗಿ ಸಣ್ಣ ಹೊಲಿಗೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಂಬಿಡ್ಬೋದು. ಓಕೆನಾ? ನೋಡಿ ಈ ರೀತಿ ಸುತ್ತ ಸ್ಟಿಚಿಂಗ್ ಆದಮೇಲೆ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ ತೆಗೆದುಬಿಟ್ಟು ಈಗ ಕೆಳಗಡೆ ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಕೆಳಗಡೆ. ಆಮೇಲೆ ಆ ಕಡೆ ಡಿಸೈನ್ ಮಾರ್ಕ್ ಇದೆಯಲ್ಲ, ಮಾರ್ಕ್ ಮಾಡ್ಕೊಂಬಿಡಿ. ಇವಾಗ ಮತ್ತೆ ಮೇಲ್ಗಡೆ ಪೀಸ್ ಸ್ಟಿಚಿಂಗ್ ಮಾಡಿ ಅಟ್ಯಾಚ್ ಮಾಡಬೇಕಾಗುತ್ತೆ ನಾವಲ್ಲಿ, ಅದಕ್ಕೋಸ್ಕರ ಅದು ಮಾರ್ಕ್ ಮಾಡಿ ನ್ಯಾಚ್ ಹಾಕ್ಕೊಳ್ಳಿ. ನ್ಯಾಚ್ ಹಾಕ್ಕೊಂಡು ಸೂಜಿಲೋ ಇಲ್ಲ ವೀಲರಲ್ಲೋ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ನನಗೆ ವೀಲರ್ ಸಿಕ್ಕಲಿಲ್ಲ, ಸೂಜಿನೇ ನನಗೋ ಅಲ್ಲೊಂದು ಇಲ್ಲೊಂದು ಹಾಕ್ಬಿಟ್ಟಿರ್ತೀನಿ, ಒಂದಿದ್ರೆ ಒಂದಿರಲ್ಲ. ಒಂದು ಸಲ ಇಲ್ಲಿ ಅಂಗಡಿಗೆ ತೊಗೊಬರ್ತೀನಿ, ಒಂದು ಸಲ ಮನೇಲಿ ಇರುತ್ತೆ, ಹಿಂಗಾಗಿ ಕನ್ಫ್ಯೂಸ್ ಆಗಿ ಅದೆಲ್ಲೋ ಸೇರಿಕೊಂಡಿದೆ ವೀಲರು. ಹಾಗಾಗಿ ಈ ಥರ ಸೂಜಿಲಿ ಒಂಚೂರು ಮಾರ್ಕ್ ಮಾಡಿಬಿಟ್ಟು ಆಮೇಲೆ ಮೇಲೆ ಮಾರ್ಕಿಂಗ್ ಪೀಸಲ್ಲಿ ಮಾರ್ಕ್ ಮಾಡ್ಕೊತೀನಿ. ಓಕೆನಾ? ಇವಾಗ ಈ ಥರ ಕೆಳಗಡೆ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಒಂದು ಫೋಲ್ಡ್ ಮಾಡೋದು ಏನಕ್ಕಪ್ಪ ಅಂದರೆ ಬಿಗಿನರ್ಸ್ಗೆ ಈ ಥರ ಸ್ಮೂತ್ ಬಟ್ಟೆಗಳು ಎಳ್ಕೊಂಬಿಡುತ್ತೆ, ನೀವು ಫುಲ್ಲು ಸ್ಟಿಚ್ ಮಾಡಿ ಡಬಲ್ ಫೋಲ್ಡ್ ಮಾಡೋಕ್ಕೋದ್ರೆ. ಅದಕ್ಕೋಸ್ಕರ ಈ ಥರ ಸಿಂಗಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ, ಅವಾಗ ಏನಾಗುತ್ತೆ ರಿಂಕಲ್ಸ್ ಬರೋಲ್ಲ, ನೀಟಾಗಿ ಬರುತ್ತೆ. ಓಕೆನಾ? ಇಲ್ಲಾಂದರೆ ಒಂದೇ ಸಲ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೋದು, ಆದರೆ ಅದು ನೀಟಾಗಿ ಬರೋಲ್ಲ, ಸಿಗಾಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಸ್ಟಿಚ್ ಮಾಡೋದು. ಸಿಂಗಲ್ ಪೀಸ್ ಸ್ಟಿಚ್ ಮಾಡಿ ಮತ್ತೆ ಡಬಲ್ ಫೋಲ್ಡ್ ಮಾಡೋದು. ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ? ಇಲ್ಲ ಡೈರೆಕ್ಟಾಗಿ ಡಬಲ್ ಫೋಲ್ಡ್ ಮಾಡ್ತೀವಿ ಅಂದರೆ ಹಿಂಸೆ ಆಗುತ್ತೆ, ಅದು ತೆಳ್ಳಗಿರುತ್ತಲ್ಲ ಬಟ್ಟೆ, ಒಂದು ಕಡೆ ಎಳ್ಕೊಳ್ಳುತ್ತೆ, ಒಂದು ಕಡೆ ಸರಿ ಹೋಗಲ್ಲ, ಆ ಥರ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳಿ. ಓಕೆನಾ? ಈಗ ರೆಡಿ ಆಯಿತು. ಯಾವುದೇ ಡಿಸೈನ್ ಬ್ಲೌಸ್ ಆದ್ರೂ ಫಸ್ಟು ಡಾಟ್ ಇಟ್ಕೊಂಬಿಡಿ. ಓಕೆನಾ? ಇದೆ ಅಂತಲ್ಲ, ಯಾವ ಡಿಸೈನ್ ಹೊಲಿದ್ರೂ ಫಸ್ಟು ಡಾಟ್ ರೆಡಿ ಮಾಡಿಬಿಡಿ, ಆಮೇಲೆ ಡಿಸೈನ್ಗಳು ರೆಡಿ ಮಾಡಿ. ಯಾಕೆಂದರೆ ಮತ್ತೆ ಆಮೇಲೆ ಹಿಡಿಯೋಕೆ ಹೋದರೆ ಡಿಸೈನ್ ಮಾಡಿರ್ತೀವ, ನ್ಯಾಚ್ ಹಾಕಿದ್ರೆ ಮತ್ತೆ ಡಿಸೈನ್ ಹಾಳಾಗ್ಬಿಡುತ್ತೆ, ಆಮೇಲೆ ನೀಟಾಗಿ ಕಾಣಿಸಲ್ಲ, ಫಿನಿಶಿಂಗ್ ಇರೋಲ್ಲ. ಓಕೆನಾ? ಅದಕ್ಕೋಸ್ಕರ ನೀವು ಡಾಟ್ನ ಮೊದಲೇ ಹಿಡಿದ್ಬಿಟ್ರೆ ಆಮೇಲೆ ನೀಟಾಗಿ ಫಿನಿಶಿಂಗ್ ಎಲ್ಲ ಅದ್ರ ಮೇಲೆ ಡಿಸೈನ್ ಮಾಡ್ಕೋಬೋದು. ಓಕೆನಾ? ಹಾಗಾಗಿ ಆಮೇಲೆ ಮತ್ತೆ ಲೇಸ್ ಅಂದಿದ್ರು, ಸ್ವಲ್ಪನೇ ಇತ್ತು ಲೇಸು, ಏನೂ ಮಾಡೋಕ್ಕಾಗಲಿಲ್ಲ, ಸ್ವಲ್ಪನೇ ಇದ್ದಿದ್ದರಿಂದ ಇನ್ನೇನು ಮಾಡೋಕ್ಕಾಗುತ್ತೆ. ಅವರು ಆ ಕಲರ್ ಇಲ್ಲ, ಇಷ್ಟೇ ಸಿಕ್ಕಿದ್ದು ಅಂದರು. ನಾನು ಹೇಳಿದ್ದೆ ಮೇಲ್ಗಡೆ ಕೊಡ್ತೀನಿ, ಉಳಿದ್ರೆ ನೋಡೋಣ, ಇಲ್ಲ ನೀವೇ ತಗೊಬಂದು ಕೊಡೋರಂತೆ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಸರಿ ಹಂಗೆ ಮಾಡಿ ಮೇಲ್ಗಡೆ ಕೊಡಿ ನೋಡೋಣ ಅಂತ ಹೇಳಿದರು. ಆ ಮೇಲ್ಗಡೆ ಕೊಟ್ಟೆ, ಮತ್ತೆ ಒಂದು ಸ್ವಲ್ಪ ಪೀಸ್ ಉಳಿದಿತ್ತು. ನಾನು ಬ್ಲೌಸ್ ಕೊಡಬೇಕಾದ್ರೆ ಅವರು ಫ್ರಂಟು ಕೊಟ್ಬಿಡಿ ಅಂದರು, ಆಮೇಲೆ ಅಡ್ಜಸ್ಟ್ ಮಾಡಿ ಫ್ರಂಟಿಗೆ ರೆಡಿ ಮಾಡಿದೆ. ಈಗ ಮೇಲ್ಗಡೆ ಪೀಸ್ನ ರೆಡಿ ಮಾಡ್ಕೋಬೇಕು. ಈ ಥರ ಇದನ್ನು ಇನ್ನೌಟ್ ಮಾಡ್ಕೋಬೇಕು. ಓಕೆನಾ? ಮಾಮೂಲಿ ಇದನ್ನು ಇನ್ನೌಟ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಇಟ್ಕೊಂಡು. ಮೇಲ್ಗಡೆಗೆ ಮಾತ್ರ ಎಮ್ಮಿಂಗ್ ಪಟ್ಟಿ ಕೊಟ್ಟೆ, ಕೆಳಗಡೆ ಡಿಸೈನ್ ಬರುತ್ತಲ್ಲ ಅಲ್ಲಿಗೆ ಮಾತ್ರ ಇನ್ನೌಟ್ ಮಾಡಿಕೊಂಡೆ, ಅಲ್ಲಿಗೆ ಲೇಸ್ ಬರುತ್ತೆ. ಆಮೇಲೆ ಓಪನ್ ಕೊಟ್ಟಿಲ್ಲ ಅವರು, ಆ್ಯಕ್ಚುಲಿ ಹಿಂದೆಗೆ ಬಟನ್ ಹೇಳಿದ್ದು, ನನಗೆ ನೆನಪಿಲ್ದೇ ಮುಂದೆನೇ ಬಟನಿಗೆ ಕೊಟ್ಟಿದ್ದೀನಿ. ಅಂದರೆ ಅವ್ರು ಅಳತೆ ಬ್ಲೌಸಲ್ಲಿ ಕೊಟ್ಟಿದ್ರಲ್ಲ, ಅದನ್ನು ನೆನಪಿಟ್ಕೊಂಡು ಇಟ್ಬಿಟ್ಟಿದ್ದೀನಿ. ಅವ್ರು ಹೇಳಿರೋದೇ ನೆನಪಿಲ್ಲ. ಮತ್ತೆ ಮುಂದೆದು ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡಿ ಪ್ರಿನ್ಸ್ ಕಟ್ ಥರ ಮಾಡಿ ರೆಡಿ ಮಾಡಿಕೊಟ್ಟೆ. ಅವ್ರಿಗೆ ಟ್ರಾನ್ಸ್ಪರೆಂಟ್ ಇದೆ, ಹೆಚ್ಚು ಕಮ್ಮಿ ತೆಳ್ಳಗೆ ಹಾಕ್ಕೊಂಡ್ರೆ ಕಾಣಿಸುತ್ತೆ, ನಮಗೆ ಪ್ರಿನ್ಸ್ ಕಟ್ಟಲ್ಲೇ ಬೇಕಾಗಿತ್ತು ಅಂದರು.
ಮತ್ತೆ ಆಲ್ಟ್ರೇಷನ್ ಮಾಡಿ ರೆಡಿ ಮಾಡಿಕೊಟ್ಟೆ. ಆಮೇಲೆ ಫಸ್ಟ್ ಈ ಥರ 2 ಕಡೆನೂ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಸ್ಟಿಚ್ ಮಾಡಿ ಇನ್ನೌಟ್ ಮಾಡ್ಕೋಬೇಕು. ಓಕೆನಾ, ನೀಟಾಗಿ ಅಲ್ಲಲ್ಲಿ ಪಿನ್ ಹಾಕ್ಕೊಳ್ಳಿ. ಯಾಕಂದರೆ ಈ ಥರ ತೆಳ್ಳಗಿರೋ ಬಟ್ಟೆಗಂತೂ ನೀವು ಅಲ್ಲಲ್ಲಿ ಒಂದು ಪಿನ್ ಹಾಕ್ಕೊಂಡ್ರೇ ಬೆಸ್ಟು. ಇಲ್ಲಾಂದರೆ ಬಟ್ಟೆ ಏನಾಗುತ್ತೆ, ಒಂಚೂರು ಆ ಕಡೆ ಅಂದರೆ ಆ ಕಡೆಗೆ ಎಳ್ಕೊಳ್ಳುತ್ತೆ, ಈ ಕಡೆ ಹೇಳಿದ್ರೆ ಈ ಕಡೆಗೆ ಎಳ್ಕೊಳ್ಳುತ್ತೆ. ತುಂಬ ತಲೆನೋವು ಬಂದುಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಅಲ್ಲಲ್ಲಿ ಒಂದು ಪಿನ್ನಗಳು ಸ್ಟಿಚ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ಮತ್ತು ಮೇಲ್ಗಡೆದು ಆಮೇಲೆ ಸ್ಟಿಚ್ ಮಾಡ್ಕೋಬೋದು. ಫಸ್ಟಿಗೆ ಕೆಳಗಡೆ ಇನ್ನೌಟ್ ಮಾಡ್ಕೊಂಬಿಟ್ಟು ಆ ಡಿಸೈನ್ಗೆ ಮ್ಯಾಚ್ ಮಾಡ್ಕೊಂಬಿಡ್ಬೇಕು. ಕೆಳಗಡೆ ಪೀಸ್ ಇರುತ್ತಲ್ಲ ಅದಕ್ಕೆ ಸ್ಟಿಚ್ಚಿಂಗ್ ಹಾಕಿ ರೆಡಿ ಮಾಡ್ಕೊಂಬಿಟ್ರೆ ಮೇಲ್ಗಡೆದು ಆಮೇಲೆ ಎಮ್ಮಿಂಗ್ ಪಟ್ಟಿ ಕೊಟ್ಟು ಸ್ಟಿಚ್ ಮಾಡ್ಕೋಬೋದು. ಆಮೇಲೆ ಇದು ಬಟ್ಟೆ ಸಕ್ಕ ಸ್ಮೂತ್ ಇರುತ್ತೆ, ನೋಡಿಕೊಂಡು ಇದು ಮಾಡಬೇಕಾಗುತ್ತೆ ಸ್ಟಿಚ್ಚಿಂಗು. ಯಾಕಂದರೆ ಬಟ್ಟೆ ಆ ಕಡೆ ಈ ಕಡೆ ಎಳ್ಕೊಳ್ತಾ ಇರುತ್ತೆ. ಅಲ್ಲಲ್ಲಿ ಪಿನ್ಗಳು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅದೆಷ್ಟೇ ಬಿಗಿನರ್ಸ್ಗಾದರೆ ಇನ್ನೂ ಸ್ವಲ್ಪ ಕಷ್ಟನೇ ಈ ಥರ ಬಟ್ಟೆಗಳು. ಯಾಕೆಂದರೆ ಸಕ್ಕ ಸಾಫ್ಟ್ ಇರುತ್ತೆ. ನಾವು ಲೈನಿಂಗ್ ಆ ಕಡೆ ಈ ಕಡೆ ಸ್ವಲ್ಪ ಎಳೆದ್ರೂ ಬಟ್ಟೆ ಆ ಕಡೆ ಈ ಕಡೆ ರಿಂಕಲ್ಸ್ ಬಂದುಬಿಡುತ್ತೆ. ಅದಕ್ಕೆ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ ಪಿನ್ ಹಾಕ್ಕೊಂಡು. ಓಕೆನಾ, ಈ ರೀತಿ ಸ್ಟಿಚ್ ಮಾಡಿಕೊಂಡು ಇನ್ನೌಟ್ ಮಾಡ್ಕೊಂಬಿಡ್ಬೇಕು. ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡು ನ್ಯಾಚ್ ಹಾಕ್ಕೊಂಡು ಇನ್ನೌಟ್ ಮಾಡ್ಕೋಬೇಕು. ಇನ್ನೌಟ್ ಮಾಡಿಕೊಂಡು ಸುತ್ತ ಸ್ಟಿಚಿಂಗ್ ಹಾಕ್ಕೋಬೇಕಾಗುತ್ತೆ. ಅದು ಮತ್ತು ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಅದೇನು ಇವಾಗ ಸ್ಟಿಚ್ ಮಾಡಿದ್ವಲ್ಲ ನೋಡಿ, ಈ ರೀತಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಬಿಡಿ ಲೈನಿಂಗ್ ಮೇಲೆ. ಮತ್ತು ಆಮೇಲೆ ಅದನ್ನು ಇನ್ನೌಟ್ ಮಾಡಿಕೊಂಡು ಒಂದು ಹೊಲಿಗೆ ಹಾಕ್ಕೋಬೇಕು. ಮತ್ತೆ ಒಂದು ಸ್ಟಿಚ್ ಹಾಕಬೇಕು. ಆಗ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಈ ಥರ ಸ್ಮೂತ್ ಬಟ್ಟೆಗಳಿಗಂತೂ ಈ ಥರ ಪಾಯಿಂಟ್ ಹೊಲಿಗೆ ಹಾಕಲೇಬೇಕು. ನೀವು ಹಾಗೆ ಮಾಡೋಕ್ಕೆ ಹೋದರೆ ಅಷ್ಟು ನೀಟಾಗಿ ಫಿನಿಶಿಂಗ್ ಬರೋಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ಸುಕ್ ಥರ ಆಗುತ್ತೆ. ಹಾಗಾಗಿ ಈ ಥರ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕಿದ್ರೆ ನಮಗೆ ಮೇಲ್ಗಡೆ ಅದು ಫಿನಿಶಿಂಗ್ ನೀಟಾಗಿ ಬರುತ್ತೆ. ಓಕೆನಾ, ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದನ್ನು ಫೋಲ್ಡ್ ಮಾಡಿ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಮೇಲೆ ಒಂದು ಸ್ಟಿಚ್ ಹಾಕಿ ಮತ್ತು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಬಿಡ್ಬೇಕು. ಆವಾಗ ಅದು ಫಿನಿಶಿಂಗ್ ಆಗುತ್ತೆ. ಈ ರೀತಿ ರೆಡಿ ಆದಮೇಲೆ ನಾವು ಆಲ್ರೆಡಿ ಕೆಳಗಡೆ ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ಅದ್ರ ಮೇಲೆ ಇದನ್ನಿಟ್ಟು ಸ್ಟಿಚ್ ಮಾಡೋದು ಅಷ್ಟೇ. ಆದರೆ ಅದು ಮಾರ್ಕು ನಾವು ಕಟ್ಟಿಂಗ್ ಮಾಡಿರ್ತೀವಲ್ಲ, ಅದು ನೀಟಾಗಿ ಮಾರ್ಕ್ಗಳನ್ನೆಲ್ಲ ಜಾಯಿಂಟ್ ಮಾಡೋದ್ರಲ್ಲಿ ನೋಡ್ಕೋಬೇಕಾಗುತ್ತೆ. ಅದನ್ನೇನಾದರೂ ಸ್ವಲ್ಪ ನಾವು ಪೇರು ಮಾಡಿದ್ರೆ ಸ್ವಲ್ಪ ಡಿಸೈನ್ ಆ ಕಡೆ ಈ ಕಡೆ ಆಗುತ್ತೆ. ಚಿಕ್ಕದು ಇಲ್ಲ ದೊಡ್ಡದು ಆ ಥರ ಆಗ್ಬಿಡುತ್ತೆ. ಹಾಗಾಗಿ ನಾವು ಕೆಳಗಡೆ ಪೀಸು ಮೇಲ್ಗಡೆ ಪೀಸು ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಆ ಮಾರ್ಕ್ಗೆ ಕರೆಕ್ಟಾಗಿ ಬರಬೇಕು. ಆ ಥರ ನೋಡ್ಕೋಬೇಕಾಗುತ್ತೆ. ಒಂಚೂರು ಆ ಕಡೆ ಈ ಕಡೆ ಆದ್ರೂ ಇಲ್ಲ ಲೂಸ್ ಆಗುತ್ತೆ, ಇಲ್ಲ ಟೈಟ್ ಆಗುತ್ತೆ. ಓಕೆನಾ, ಅದೊಂದು ಗಮನದಲ್ಲಿಟ್ಕೊಳ್ಳಿ. ಮತ್ತು ಇಲ್ಲಾಂದರೆ ನೀವು ಪೀಸ್ ಇರುತ್ತಲ್ಲ, ನೀವು ಆಲ್ರೆಡಿ ಫಸ್ಟ್ ಕಟ್ ಮಾಡಿರೋ ಲೈನಿಂಗ್ ಪೀಸ್ನ ಇಟ್ಕೊಂಡು ಅದ್ರ ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಇವಾಗ ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕೋಬೇಕು. ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ನೋಡಿ, ಕೈಯಲ್ಲಿ ನೀವ್ತಾ ಇದ್ದಿಲ್ಲ ಆ ಥರ ನೀವ್ಕೊಂಡು ಈ ಥರ ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆಂದರೆ ಸ್ಮೂತ್ ಇರೋದ್ರಿಂದ ಬಟ್ಟೆ ನೀವು ಎಷ್ಟೇ ಇದಾಗಿ ಹೊಲಿಯೋಕೆ ಹೋದ್ರೂ ಅದು ಬಿಗಿನರ್ಸ್ಗಂದ್ರೂ ತುಂಬಾ ಕಷ್ಟ ಆಗುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ಇದು ಮಾಡಿದ್ರು ಸುಕ್ಕಾಗ್ಬಿಡುತ್ತೆ, ಅಂದರೆ ಲೂಸ್ ಬಂದುಬಿಡುತ್ತೆ, ಅವೆಲ್ಲ ಟೈಟ್ ಬರುತ್ತೆ, ಆ ಥರ ಆಗ್ಬಿಡುತ್ತೆ ಅದು ಬಟ್ಟೆ. ಅಂದರೆ ಅಷ್ಟು ಸ್ಮೂತ್ ಇರುತ್ತಲ್ಲ, ಅದಕ್ಕೋಸ್ಕರ ಈ ರೀತಿ ಫುಲ್ಲು ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಆಮೇಲೆ ನಾನು ಹೇಳ್ದಾಗೆ ಕೆಳಗಡೆ ಪೀಸ್ ಇಟ್ಕೊಂಡು ಅದ್ರ ಮೇಲೆ ಇದನ್ನು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ಈ ರೀತಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ನಾನು ಹೇಳ್ದಾಗೆ ಈ ಎಕ್ಸ್ಟ್ರಾ ಪೀಸ್ ಏನೇನಿರುತ್ತೆ ಎಲ್ಲನೂ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡಿಬಿಟ್ಟು ಮತ್ತೆ ಇವಾಗ ಕೆಳಗಡೆ ಪೀಸ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಇದ್ದಿದ್ರೆ ಲೇಸ್ ಕೊಡಬೇಕಾಗಿತ್ತು. ಅದಕ್ಕೆ ಕೆಳಗಡೆ ಪೀಸ್ಗೂ ಲೇಸ್ ಸಾಕಾಗಲಿಲ್ಲ. ಯಾಕೆಂದರೆ ಸ್ವಲ್ಪನೇ ಅವ್ರು ತಂದಿದ್ದು, ಯಾಕೆಂದರೆ ಮ್ಯಾಚಿಂಗ್ ಸ್ವಲ್ಪನೇ ಇತ್ತು, ಅದನ್ನೇ ಅಡ್ಜಸ್ಟ್ ಮಾಡೋಣ ಅಂದ್ಬಿಟ್ಟು ತೊಗೊಬಂದಿದ್ದಾರೆ. ಮೇಲ್ಗಡೆ ವಿ ಶೇಪಿಗೆ ಮಾತ್ರ ಕೊಡಿ, ಇನ್ನು ಮಿಕ್ಕಿದಕ್ಕೆ ನೋಡೋಣ ಸಿಕ್ಕಿದ್ರೆ ತರೋಣ. ಅಂದರೆ ಅದು ಕರೆಕ್ಟ್ ಮ್ಯಾಚಿಂಗ್ ಇತ್ತು ಅವ್ರ ಬಾರ್ಡ್ರಿಗೆ, ಅದು ಇರಲಿಲ್ಲ ಎಕ್ಸ್ಟ್ರಾ ಪೀಸು ಅಂತ ಹೇಳಿದ್ರಪ್ಪ. ನಾನು ಸರಿ ಅಂದ್ಬಿಟ್ಟು ಆ ವಿ ಶೇಪಿಗೆ ಮಾತ್ರ ಕೊಟ್ಟೆ. ನೋಡಿ, ಇದು ಕೆಳಗಡೆ ಇದೆಯಲ್ಲ, ಅಲ್ಲಿಗೂ ಲೇಸ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಲೇಸ್ ಇರಲಿಲ್ಲ. ಇವಾಗ ಅದ್ರ ಮೇಲೆ ನೀಟಾಗಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ನೀವು ಸ್ವಲ್ಪ ನೋಡಿಕೊಂಡು ಸ್ಟಿಚ್ ಮಾಡಬೇಕು. ಒಂಚೂರು ನೀವು ಆ ಕಡೆ ಈ ಕಡೆ ಆದರೂ ಇಲ್ಲ ಲೂಸ್ ಆಗುತ್ತೆ, ಇಲ್ಲ ಟೈಟ್ ಆಗುತ್ತೆ. ಓಕೆನಾ, ಇಲ್ಲ ನೀವು ಕಟಿಂಗ್ ಮಾಡಿರ್ತಿಲ್ಲ ಅದನ್ನು ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡಾದರೂ ಮಾಡ್ಕೊಳ್ಳಿ, ಇಲ್ಲ ನೋಡಿಕೊಂಡು. ಆಲ್ರೆಡಿ ನಾನು ಫಸ್ಟೇ ಮಾರ್ಕ್ ಮಾಡಿದ್ದೀನಿ, ಯಾಕೆಂದರೆ ಕನ್ಫ್ಯೂಸ್ ಈ ಥರ ಆಗಬಾರ್ದು ಅಂತಲೇ ಕೆಳಗಡೆ ಪೀಸ್ಗಾಗಲಿ ಮೇಲ್ಗಡೆ ಪೀಸ್ಗಾಗಲಿ ಮಾರ್ಕ್ ಮಾಡಿ ರೆಡಿ ಮಾಡಿದ್ದೀನಿ. ಓಕೆನಾ, ಇವಾಗ ಅದ್ರ ಮೇಲೆ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಆ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಏರುಪೇರು ಆಗೋಲ್ಲ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಲೂಸ್ ಆಗೋದು ಇಲ್ಲ ಟೈಟ್ ಆಗೋದು ಆಗುತ್ತೆ. ನಾವು ಯಾಕಂದರೆ ಅಲ್ಲಿ ಸ್ವಲ್ಪ ಹೊಲಿಗೆ ಆ ಕಡೆ ಈ ಕಡೆ ಮಾಡಿರ್ತೀವಲ್ಲ ಆವಾಗ.
ಈ ರೀತಿ ಎರಡು ಕಡೆ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಕೆಳಗಡೆ ಪೀಸು ಮೇಲ್ಗಡೆ ಪೀಸು ಜಾಯಿಂಟ್ ಆಗುತ್ತೆ. ಇವಾಗ ಅದ್ರ ಮೇಲೆ ಅದು ಲೇಸ್ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ. ಇದು ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ. ಮುಂದೆ ವಿ ಥರ ಶೇಪಲ್ಲಿ ಬಂತು. ಈಗ ಇದು ಒಂಥರ ವಿ ಶೇಪ್ ಅಂತಲೇ ಹೇಳ್ಬೋದು ನೋಡಿ. ಇದೊಂಥರ ವಿ ಶೇಪು, ಅದು ಒಂಥರ ವಿ ಶೇಪೇ. ಈಗ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ಸ್ಗಳು ಇವೆಲ್ಲ. ಇವಾಗ ತುಂಬಾ ಈ ಥರ ಡಿಸೈನ್ಸು ನನಗೆ ಬಂದಿರೋದು ಸುಮಾರು ಬಟ್ಟೆಗಳೆಲ್ಲ ಈ ಥರ ಬೋಟ್ ನೆಕ್ ಡಿಸೈನ್ಸೇ. ತುಂಬ ಡಿಸೈನ್ಸ್ ಸ್ಟಿಚ್ ಮಾಡಿದ್ದೀನಿ, ಎಲ್ಲ ಬೋಟ್ ನೆಕ್ ಡಿಸೈನ್ಸ್ಗಳೇ. ಓಕೆನಾ. ನೋಡಿ ಈ ರೀತಿ ಲೇಸ್ ಕೊಟ್ಬಿಟ್ಟು ಮತ್ತು ಅದು ಸಾಕಾಗಲಿಲ್ಲ, ನಾನು ಹೇಳಿದ್ನಲ್ಲ, ಲೇಸ್ ಕೊಟ್ಟು ಇಷ್ಟಕ್ಕೆ ಎಂಡ್ ಮಾಡಿದೆ. ಇನ್ನು ಉಳಿದಿರೋ ಪೀಸ್ನ ಮತ್ತು ಇದೊಂದು ಚೂರು ಉಳಿದಿತ್ತು, ಸ್ಟಿಚಿಂಗ್ ಎಲ್ಲ ಮಾಡಿ ಅವ್ರಿಗೆ ಬ್ಲೌಸ್ ಕೊಡಬೇಕಾದ್ರೆ ಹೇಳ್ದೆ ಇಷ್ಟೇ ಎಷ್ಟಿದೆ ಅಂತ. ಅದು ಫ್ರಂಟ್ಗಾದರೆ ಕೊಡಿ ಅಂದರು, ನೋಡಿದೆ ಅದು ಒಂಚೂರು ಕಮ್ಮಿ ಬಂತು, ಪರವಾಗಿಲ್ಲ ಹಾಕ್ಕೊಡಿ ಅಂದರು. ಅದು ಸೆರಗಿಗೆ ಮುಚ್ಕೊಳ್ಳುತ್ತಲ್ವ ಅಂತ. ಆಮೇಲೆ ಮತ್ತೆ ಏನು ಮಾಡಿದೆ, ಫ್ರಂಟಿಗೆ ಅಟ್ಯಾಚ್ ಮಾಡಿ ಕೊಟ್ಟು. ಆಮೇಲೆ ಮತ್ತೆ ಅವ್ರದ್ದು ಪಾಪ ಬ್ಲೌಸು 4 ಡಾಟಲ್ಲಿ ಹೊಲ್ದುಬಿಟ್ಟಿದ್ದೆ. ಅವ್ರಿಗೆ ಪ್ರಿನ್ಸ್ ಕಟ್ಟಲ್ಲಿ ಬೇಕಾಗಿತ್ತು ಬ್ಯಾಕ್ ಬಟನ್ನು. ಆದರೆ ಅವ್ರು ನನಗೆ ಅಳತೆ ಕೊಟ್ಟಿದ್ದು 4 ಡಾಟ್ ಬ್ಲೌಸು. ಅದು ಕನ್ಫ್ಯೂಸ್ ಮಾಡಿಕೊಂಡು ಹಾಗೆ ಹೊಲ್ದುಬಿಟ್ಟಿದ್ದೆ. ಮತ್ತೆ ಅದನ್ನು ಪ್ರಿನ್ಸ್ ಕಟ್ ಥರನೇ ರೆಡಿ ಮಾಡಿ ಕೊಟ್ಟೆ. ಮಾಮೂಲಿ ಬೆಲ್ಟ್ ಬಂದು ಪ್ರಿನ್ಸ್ ಕಟ್ ಬರುತ್ತಲ್ಲ, ಆ ಥರ ರೆಡಿ ಮಾಡಿ ಮಾಡಿಕೊಟ್ಟೆ. ಆ ಥರ ಟೈಲರಿಂಗಲ್ಲಿ ಸ್ವಲ್ಪ ಏನಾದರೂ ತಲೆ ಓಡಿಸ್ಬೇಕು. ಇವಾಗ ಅವ್ರಿಗೆ ಏನೇ ಹೆಚ್ಚು ಕಮ್ಮಿ ಆಗಿದ್ರೂ ರೆಡಿ ಮಾಡಿಕೊಡ್ಬೇಕಾಗುತ್ತೆ. ನಾವು ಏನೇ ಹೆಚ್ಚು ಕಮ್ಮಿ ಹೇಳಿದ್ರು ಅದು ಎಲ್ಲಿ ರೆಡಿ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನೋಡಿಕೊಂಡು ರೆಡಿ ಮಾಡಿಕೊಡ್ಬೇಕಾಗುತ್ತೆ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.